ಆರ್ಎಸ್ಎಸ್ ಚಟುವಟಿಕೆಗೆ ರಾಜ್ಯ ಸರ್ಕಾರ ನಿರ್ಬಂಧವನ್ನ ಹೇರುವಂತ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಇದು ನಿರ್ಬಂಧ ಅಲ್ಲ, ಎಲ್ಲರಿಗೂ ಜವಾಬ್ದಾರಿ ಇರಬೇಕು ಅಂತ ರಾಮನಗರದಲ್ಲಿ ಸಚಿವ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಿರ್ಬಂಧ ಅಲ್ಲ, ಎಲ್ಲರಿಗೂ ಜವಾಬ್ದಾರಿ ಇರಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿರೋದು. ರಾಮನಗರದಲ್ಲಿ ಸಚಿವ ಎಚ್.ಸಿ. ಬಾಲಕೃಷ್ಣ ಅವರು ಮಾತನಾಡಿದ್ರು. ಎಲ್ಲ ಸಂಘಟನೆಗಳು ಕೂಡ ನೋಂದಣಿಯನ್ನ ಮಾಡಿಕೊಳ್ಬೇಕು, ಕಾನೂನಿನ ಅಡಿ ಕೆಲಸ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಎಷ್ಟೋ ದಿನಗಳ ಕಾಲ ಆರ್ಎಸ್ಎಸ್ ಕಚೇರಿಯಲ್ಲಿ ಧ್ವಜ ಹಾರಿಸಲಿಲ್ಲ. ಆರ್ಎಸ್ಎಸ್ ಚಟುವಟಿಕೆ ವೇಳೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಅವರು ಸಂವಿಧಾನಕ್ಕೆ ದೊಡ್ಡವರೇನ ಅಲ್ಲ, ಸಂವಿಧಾನಕ್ಕಿಂತ ಅವರೇನು ದೊಡ್ಡವರು ಅಲ್ಲ ಅಂತೇಳಿ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನ ರಾಮನಗರದಲ್ಲಿ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಆರ್ಎಸ್ಎಸ್ಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನ ನಡೆಸಿದೆಯಾ ಎನ್ನುವಂತ ಪ್ರಶ್ನೆಗಳು ಅಥವಾ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಂತ ನೀವ್ಯಾಕಂತೀರಾ? ಎಲ್ರು ಕೂಡ ಜವಾಬ್ದಾರಿ ಇರ್ಬೇಕಲ್ವ? ಎಲ್ರು ಕೂಡ ಎಲ್ಲ ಸಂಘಟನೆಗಳು ಕೂಡ ನೋಂದಣಿ ಮಾಡ್ಕೋಬೇಕು, ಎಲ್ಲ ಸಂಘಟನೆಗಳು ಕೂಡ ಕಾನೂನು ಅಡಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹೋಮ್ ಮಿನಿಸ್ಟರ್ ಉದ್ದೇಶ ಅಷ್ಟೇನೆ. ನಿರ್ಬಂಧ ಅಂತ ಯಾಕಂತೀರಾ? ಎಷ್ಟೋ ದಿವಸಗಳ ಕಾಲ ಆರ್ಎಸ್ಎಸ್ ಕಚೇರಿನಲ್ಲಿ ನ್ಯಾಷನಲ್ ಫ್ಲಾಗ್ ಹಾರಿಸ್ತಾ ಇರ್ತಕ್ಕಂಥ ವಾತಾವರಣ ಇತ್ತು, ಗೊತ್ತಾ ನಿಮ್ಗೆ? ಅದೆಲ್ಲ ಇತ್ತೀಚೆಗೆ ನ್ಯಾಷನಲ್ ಫ್ಲಾಗ್ ಹಾರಿಸ್ತಾವ್ರು. ಅವರು ಮೊದಲು ನ್ಯಾಷನಲ್ ಫ್ಲಾಗ್ ಹಾರಿಸ್ತಿರಲ್ಲ ಆರ್ಎಸ್ಎಸ್ ಕಚೇರಿಗಳಲ್ಲಿ. ಅದರಿಂದ ಎಲ್ಲರೂ ನಾವೆಲ್ಲರೂ ಕೂಡ ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಫಿಕ್ಸ್ ಆಗ್ಬೇಕಲ್ಲ. ಏನಾರು ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರ ಆಗ್ಬೇಕಲ್ಲ. ನಾಳೆ ಏನಾರು ಆರ್ಎಸ್ಎಸ್ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅವ್ರೇನು ಸರ್ಕಾರಕ್ಕಿಂತ ಸಂವಿಧಾನಕ್ಕಿಂತ ದೊಡ್ಡವ್ರೇನಲ್ಲ. ಅವರು ಎಲ್ಲರೂ ಜವಾಬ್ದಾರಿ ಫಿಕ್ಸ್ ಆಗ್ಬೇಕು. ಅದೇ ರೀತಿ ಆರ್ಎಸ್ಎಸ್ನವರು ಕೂಡ ನೋಂದಣಿ ಮಾಡ್ಕೊಂಡು ಅವ್ರ ಕಾರ್ಯ ಚಟುವಟಿಕೆ ಮಾಡ್ಲಿ. ಯಾಕಂದ್ರೆ ನೋಡಿ, ಈಗ ಹೊರ ಪ್ರಪಂಚದಿಂದನೂ ಕೂಡ ಹೊರದೇಶಗಳಿಂದನೂ ಕೂಡ ಹಣ ಬರ್ತಕ್ಕಂಥ ವಾತಾವರಣ ಇದೆ ಆರ್ಎಸ್ಎಸ್ ನಲ್ಲಿ. ನಾಳೆ ಯಾರು ಲೆಕ್ಕ ಪಕ್ಕ ಕೇಳಬೇಕು ಅಂದಾಗ ಅವೆಲ್ಲ ಬೇಕಲ್ವಾ? ಎಲ್ಲರೂ ಜವಾಬ್ದಾರರಾಗಬೇಕು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತಕ್ಕಂಥ ಉದ್ದೇಶ. ನೋಡ್ರಿ, ಇದು ನಿರ್ಬಂಧ ಅಂತ ನೀವ್ಯಾಕಂತೀರಾ? ಎಲ್ರು ಕೂಡ